ಮಹಿಳೆಯರು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ತಮ್ಮನ್ನು ತಾವು ತೊಡಗಿಸಿಕೊಂಡು ಇಂದು ಮಹತ್ತರ ಸಾಧನೆ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ಮಹಿಳಾ ಮುಖಂಡರಾದ ಗಾಯತ್ರಿ ಸಿದ್ದೇಶ್ವರ್ ಹೇಳಿದರು. ಜಿಎಂ ವಿಶ್ವವಿದ್ಯಾಲಯದ ಜಿಎಂ ಹಾಲಮ್ಮ ಆಡಿಟೋರಿಯಂನಲ್ಲಿ ಮಹಿಳಾ ಸಬಲೀಕರಣ ಕೋಶದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ನಡೆದ ವುಮೆನ್ ಕಾನ್ಕ್ಲೇವ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮಾರ್ಚ್ 8ರಂದು ಮಾತ್ರ ಜಗತ್ತಿನಾದ್ಯಂತ ಮಹಿಳೆಯರನ್ನು ಹೊಗಳಿ ಎತ್ತಿಡಿಯುತ್ತಾರೆ. ಆದರೆ ಇಂದು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಮಹಿಳೆಯರು ಸಾಧನೆ ಮಾಡುತ್ತಿದ್ದು, ಅದೇ ರೀತಿ ನಾನು ಕೂಡ ಇದೀಗ ರಾಜಕೀಯ ರಂಗದಲ್ಲಿ ತೊಡಗಿಸಿಕೊಂಡಿದ್ದೇನೆ ಎಂದರು. ಹಿಂದೆ ಸಾಧನೆ ಮಾಡುವ ಪ್ರತಿಯೊಬ್ಬ ಗಂಡಿನ ಹಿಂದೆ ಒಬ್ಬ ಹೆಣ್ಣು ಇರುತ್ತಾಳೆ ಎಂದು ಹೇಳಲಾಗುತ್ತಿತ್ತು. ಆದರೆ ಈಗ ಸಾಧನೆ ಮಾಡುವ ಪ್ರತಿಯೊಬ್ಬ ಹೆಣ್ಣಿನ ಹಿಂದೆ ಒಬ್ಬ ಗಂಡ ಇದ್ದಾನೆ. ಮಹಿಳೆಯರು ಈಗ ಮನೆಯ ಬೆನ್ನೆಲುಬು ಮಾತ್ರವಲ್ಲ, ದೇಶದ ಬೆನ್ನೆಲುಬಾಗಿದ್ದಾರೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎನ್ನುವ ಮಾತಿನಂತೆ ಹೆಣ್ಣು ಶಿಕ್ಷಣ ಪಡೆದರೆ ನೂರಾರು ಜನರಿಗೆ ನೆರಳಾಗುತ್ತಾಳೆ ಎಂದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪೂರ್ವಿ ಜಯರಾಜ್, ಡಾಕ್ಟರ್ ಶ್ವೇತಾ ಮರಿಗೌಡರ್, ಶಶಿಕಲಾ, ಡೀನ್ಗಳು, ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು ಸೇರಿದಂತೆ ಮತ್ತಿತರರು ಇದ್ದರು. ಮಾರ್ಚ್ 8ನೇ ತಾರೀಕು ಎಲ್ಲ ಜಗತ್ತಿನಲ್ಲೇ ಹೆಣ್ಣು ಮಕ್ಕಳಿಗೆಲ್ಲ ಶಕ್ತಿ ಸಾಧನೆಯ ಬಗ್ಗೆ ಹೊಗಳೋದು ಮತ್ತು ಅವರನ್ನೆಲ್ಲ ಎಲ್ಲ ಕಡೆಯೂ ನೋಡಿದ್ದೀವಿ. ನಮಗೆ ಗೊತ್ತಿರೋ ಹಾಗೆ ಹೆಣ್ಣು ಮಕ್ಕಳನ್ನ ಅಟ್ಟ ಐಶ್ವರ್ಯದ ಮೇಲೆ ಕೂರಿಸಿ ಇಳಿಸ್ತಾರೆ. ಆದರೂ ನಾವು ಹೆಣ್ಣು ಮಕ್ಕಳು ಹೆಮ್ಮೆಯಿಂದ ನಮ್ಮ ದಿಟ್ಟತನವನ್ನು ಬಿಡದಂಗೆ ನಾವು ಅದನ್ನು ಸಾಧಿಸಿ ತೋರಿಸ್ಬೇಕು ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀವಿ. ಒಂದು ಹೆಣ್ಣು ಕಲಿತ್ರೆ ಒಂದು ಶಾಲೆ ತೆರೆದಂತೆ ಅಂತ ತಮಗೆಲ್ಲ ತಿಳಿದಿರೋಂಥ ವಿಷಯ. ಯಾಕೆಂದರೆ ಅವಳು ತನ್ನ ಮಕ್ಕಳಿಗೆ, ಅದು ಅಲ್ಲದೆ ತನ್ನ ವಿದ್ಯಾಭ್ಯಾಸದ ಮಕ್ಕಳ ಜೊತೆಯಲ್ಲಿ ಇನ್ನು ಮಕ್ಕಳುಗಳಿಗೆ ಮತ್ತು ಅವರೇನಾದರೂ ಉದ್ಯೋಗದಲ್ಲಿ ಹೋದಾಗ ಅವರ ಟೀಚರ್ಗಳಾದರೆ ಏನೇ ಆದರೂ ಅವ್ರುಗಳು ಮತ್ತು ಒಂದು ಶಾಲೆನ ಅಂದರೆ ಒಳ್ಳೆಯ ವಿದ್ಯಾರ್ಥಿಗಳನ್ನು ತಯಾರು ಮಾಡಲಿಕ್ಕೆ ಅವಳು ಕಾರಣೀಭೂತಳಾಗ್ತಾಳೆ. ಅದಕ್ಕೆ ಮಹಿಳೆನೇ ಮುಖ್ಯ ಕಾರಣ ಅಂತ ಹೇಳ್ತೀನಿ. ಮಹಿಳೆ ಎಲ್ಲ ಕ್ಷೇತ್ರದಲ್ಲೂ ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಸ್ಟೇಜ್ ಮೇಲೆ ಇರೋದು ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ. ಕೃಷಿಯಲ್ಲಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಆರ್ಥಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು. ನಾನು ರಾಜಕೀಯವಾಗಿ ಇರ್ಬೋದು. ಯಾಕೆಂದರೆ ನಾನು ರಾಜಕೀಯಕ್ಕೆ ಬಂದಾಳಲ್ಲ, ಯಜಮಾನ್ರ ಕಡೆಯಿಂದ ನಾನು ಗುರುತಿಸ್ಕೊಂಡು ನನಗೆ ಟಿಕೆಟ್ ಬಂದಿದ್ದೆ ಅಷ್ಟೇ ಹೊರತು ನಾನು ರಾಜಕೀಯದಲ್ಲೂ ಅಲ್ಲ. ನಾನು ಅವ್ರು ಹೇಳಾಗೆ ನಾನು ಕೃಷಿಕಳು. ನಾನು ಮೊದಲಿಂದನೂ ರಾಜಕೀಯವಾಗಿ MP ಅವರು ರಾಜಕೀಯ ಮಾಡ್ತಾ ಇದ್ರೆ ಅವ್ರು ಯಾವಾಗಾದ್ರೂ ಕ್ಯಾನ್ವರ್ಸಿಂಗ್ ಮಾತ್ರ ಬರ್ತಾ ಇದ್ವು ಹೊರತು ಅದಾದ ಮೇಲೆ ಮನೆಯಲ್ಲಿ ನೀವು ನಂಬ್ತಿರಲ್ಲ ಗೊತ್ತಿಲ್ಲ 32 ಆಕಳುಗಳನ್ನು ಸಾಕ್ತಾ ಇದ್ದೀನಿ ನನ್ನ ಮನೇಲಿ. ನೀವು ಒಂದು ದಿನ ನೋಡ್ಕೊಂಡು ನಿಂದ್ರು ಸಹ ಆಕಳುಗಳಿಗೆ ಏನಾದರೂ ಆಗಿತ್ತು ಅಂದರೆ ಕೆಲಸಗಾರ ಅಷ್ಟು ಇಂಟ್ರೆಸ್ಟ್ ಕೊಟ್ಟು ನೋಡಿರಲ್ಲ. ಅದು ಜಾಸ್ತಿ ಆದ ಮೇಲೆ ನಾವೇನಾದರೂ ಓಡಾಡ್ತಾ ಇದ್ದಾಗ ಅದೇನಾಗಿದೆ ಅಂತ ಅಬ್ಸರ್ವ್ ಮಾಡಿದ್ರೆ ಮಾತ್ರ ಅದ್ರ ನೋವು ಏನು ಅಂತ ಮೂಕ ಪ್ರಾಣಿದ್ದು ನಮಗೆ ಗೊತ್ತಾಗುತ್ತೆ. ನಾನು ಈಗ ಎಂಥ ರೈತ ಮಹಿಳೆ ಆಗಿದ್ದೆ. ಆಮೇಲೆ ತರಳಬಾಳು ಕೃಷಿ ಕೇಂದ್ರದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ನೀವು, ಸುಮ್ಮನೆ ರೈತ ಮಹಿಳೆ ಭತ್ತ ಕಳೆದ್ಬಿಟ್ರೆ ಆಗೋಯ್ತಾ, ಅದನ್ನ ಯಾಕೆ ನೀವು ಮೌಲ್ಯವರ್ಧನೆ ಮಾಡಬಾರ್ದು ಅಂತೇಳಿ 12 ಎಸ್ಬೇಕು ಒಬ್ಬರು ಡೈರೆಕ್ಟರ್ ಒಬ್ಬರು ನನಗೆ ಕೇಳಿದ್ರು. ಕೇಳಿದಾಗ ನನಗೇನು ಹುಚ್ಚಿತ್ತೇನ, ಯಾಕಂದ್ರೆ ಇವರೆಲ್ಲ ಪಾಪ ಎಲ್ಲ ಡಿಗ್ರಿ ತಗೊಂಡು ಇದು ಮಾಡಿರ್ತಾರೆ. ನಾನು ಏನು ಡಿಗ್ರಿ ಇಲ್ಲ ಏನಲ್ಲ, PUCಗೆ ಮದುವೆ ಮಾಡಿ ಕಳಿಸ್ಬಿಟ್ರೆ ಇನ್ನೇನು ಡಿಗ್ರಿ ಅವ 3 ಡಿಗ್ರಿ 3 ಮಕ್ಕಳು, 3 ಮಕ್ಕಳಿಗೆ 6 ಮಕ್ಕಳು, ಇಷ್ಟು ಜನ. ಅದಕ್ಕೆ ನಾವು ಒಂದೇನೋ ಡಿಗ್ರಿ ಮಾಡ್ಬೇಕಾ ಆ ಉದ್ದೇಶಕ್ಕೆ ನಾನು ಸುಮ್ಮನೆ ಇರಬಾರ್ದು ಅಂತೇಳಿ ನಾನು ಹೋಗಿ ನಾವು ಒಂದು ಸ್ವಲ್ಪ ಜೀವನದಲ್ಲಿ ಏನಾದ್ರು ಸಾಧನೆ ಮಾಡಿದ್ರೆ ಚೆನ್ನಾಗಿ ಅಂತೇಳಿ ಅದು ಹೋಗಿ ನಾವು ಸಿಟಿಯಾಗಾರ ಇಲ್ರಿ, ಮತ್ತೆ ಹಳ್ಳಿಯಾಗಿದ್ದೀವಿ. ಹಳ್ಳಿಗೆ ಏನಾದ್ರು ನಡೆಸ್ಬೇಕಲ್ಲ ಅನ್ನೋ ಒಂದು ಉದ್ದೇಶ ನನಗೆ ಭಾಳ ಆಸೆ ಇತ್ತು. ಅದೇ ನಮ್ಮ ಸ್ವಸಹಾಯ ಸಂಘದಲ್ಲೇ ತೊಡಗಿಸ್ಕೊಂಡು ಅವರೆಲ್ಲ ಏನು ಹೋಗೋದು, ಆ ಸಂಘದ ಒಂದು ತಿಂಗಳ ತಕ್ಷಣ ಅದನ್ನ ಲೆಕ್ಕ ಮಾಡೋದು, ಅದನ್ನ ಬಡ್ಡಿ ಕೊಡ್ಕೊಳ್ಳೋದು, ನನಗೆ ಇದನ್ನ ಮಾಡ್ತೈತೆ ಅಂತ ನನ್ನ ತಲೆಗೆ ಬಂತು. ಒಂದ್ಸಲಿ ಯಾಕೆ ಅಂಗನವಾಡಿ ಕರ್ಸಿದ್ರೆ ನನ್ನ ಏನು ಬಿಡ್ರಿ ಮೇಡಮ್ ಅಲ್ಲ, ನೀವು ಒಂದು ಸ್ವಲ್ಪ ಹಂಗೆ ಮಾಡಿರಿ ಹಿಂಗೆ ಮಾಡಿರಿ ಅಂತ. ಏನು ಮಾಡ್ತಾರೆ, ಬರೀ ಸ್ವಸಹಾಯ ಸಂಘದ ದುಡ್ಡು ತಗೊಂತವೆ, ಹೋಗಿ ಬಡ್ಡಿ ಕೊಟ್ಕೊಳ್ತಾರೆ, ಇದನ್ನೇ ಮಾಡ್ತಾರೆ. ನಾನು ಏನು ಮಾಡಲಿ ಹೇಳ್ರಿ ಅಂತೇಳಿ ಅವರು ಒಂದು ಕೆಲವೊಂದು ಐಡಿಯಾ ನನಗೊಂದು ಸ್ವಲ್ಪ ಹೇಳ್ಕೊಟ್ರು. ಆಮೇಲೆ ನನಗೆ ಹಿಂಗೆ ಕೃಷಿದು ಒಂದು ಸ್ವಲ್ಪ ಒಲವು ಜಾಸ್ತಿ ಆಯ್ತು. ನಮ್ಮದು ದೊಡ್ಡ ಮನೆ ಹೊರಗೆ ಹೋಗಂಗಿರ್ಲಿಲ್ಲ ರೀ.
ಹೊರಗೆ ಹೋದ್ರೆ ಮತ್ತೆ ಅಷ್ಟೇ ಅಡಿಗೆ ಮನೆ ಕೈಲಾಸ ನಡ್ಮನೆ ವೈಕುಂಠ ಇಷ್ಟಾಗೆ ಇದ್ವಿ ನಾವು. ಹಂಗೆಲ್ಲ ಹೋಗಂಗಿಲ್ಲ. 105 ಎಕರೆ ಜಮೀನ್ದಾರ ಅಂದ್ರೆ ಭಾರಿ ಪೂರ ಗೌಡ್ರು ಅಂದ್ರೆ ಗೌಡ್ರ ಮನೆ ಹೊರಗೆ ಹೆಣ್ಮಕ್ಳು ಹೋಗಂಗಿಲ್ಲ. ಒಬ್ರು ಗಂಡು ಮಕ್ಳಿಗೆ ಒಂದು ನೀರು ಕೊಡಂಗಿಲ್ಲ. ಅಂಥ ಪರಿಸ್ಥಿತಿಗೆ ಇದ್ವಿ ನಾವು. ಆಮೇಲೆ ಪರಿಸ್ಥಿತಿ ಅನ್ನೋದು ಹಿಂಗೆ ನಮ್ಮನ್ನು ಹೊರಗೆ ಕಳಿಸ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ನಮ್ಮನ್ನು ಮಕ್ಕಳು 3 ಜನ ಮಕ್ಕಳು ಅಂತ ಹೇಳಿದ್ನಲ್ಲ, ಅವ್ರನ್ನ ಫಸ್ಟ್ ನಾನು ಸಿಟಿಗೆ ಇರ್ಬೇಕು ಅಂತ ಹೇಳ್ಬಿಟ್ಟಿದ್ದೆ ನಾನು ಮೊದಲು ಮದುವೆಗಿಂತ ಮುಂಚೆನೆ. ಹಂಗಂದ ತಕ್ಷಣ ನಾನು ಇಲ್ಲ ಒಂದು 10 ವರ್ಷ ಇದ್ದೆ ದಾವಣಗೆರೆ. ಹಂಗಂದ್ರೆ ಇದ್ದ ತಕ್ಷಣ ನಾವು ಒಂದು 10 ವರ್ಷ ಆದ್ಮೇಲೆ 3 ಜನ ಮಕ್ಕಳು ಹುಟ್ಟಿದ್ರಲ್ಲ, ಅವ್ರು ಸ್ಕೂಲ್ಗೆ ಬ್ಯಾಡಿಗೆ ಶೆಟ್ರ್ ಸ್ಕೂಲ್ಗೆ ಹಾಕ್ಬಿಟ್ಟು ಬ್ಯಾಡಿಗೆ ಶೆಟ್ರ್ ಸ್ಕೂಲ್ಗೆ ಎಲ್ಲ ಎದುರಿಗಿತ್ತು ಕಳಿಸ್ಬಿಟ್ಟಿವ್ರಿ. I don't agree completely with this. Okay, they not be scientists, they not be like ugly looking and all. No, we girls are not like that. See the colorful girls here. See, if you give any dress to her, especially for boys, if you give anything, you don't even bother to open and see that. Okay, Appa, Amma, I'll wear on my birthday. Girls are like not like that. Mom, what about the earring for this? Bangles for this? After all the bangles, earrings will come to the sandals. My God, that are so different sandals, pointed in boxes. Because I have a daughter, I know. Okay, that is the beauty of a girl. Every year we celebrate International Women's Day. Really, is that true? Especially in our Indian culture, really is that true? Every day we celebrate Women's Day. Will you agree with me, girls? Yes, ma'am. Not only girls, other my dear friends too. Will you agree with me? Yes, ma'am. Your brother, hey, where is your dupatta? What is it? Where is your bindi? Your mom says that, no, you be like that, don't be like that. She'll come and she'll examine like a QC officer and she'll send you out. What about on festival days? Really, the boys will celebrate the festival. Will you agree with me? Mom, we see the Sambrama we call. Always my mom says that after my marriage, ನನ್ನ ಮಗಳಿಲ್ಲ ಅಂದರೆ ಸಂಭ್ರಮನೇ ಇಲ್ಲ. Who brings the Sambrama? That beauty in the home. Will you agree with me? Yes, ma'am. Yeah. See, for a moment, I'll be your English teacher. Along with me, please can you spell the female? F E M A L E. Yeah. Okay, I'll be your chemistry teacher now. Remember your periodic table. I love chemistry. What Fe stands in periodic table? Yes, iron.